ನೋಡಿ, ವಿಶ್ವದ ಹೆಚ್ಚು ಪ್ರಮಾಣದ ತೈಲ ಇರೋದು ಮಧ್ಯಪ್ರಾಚ್ಯದಲ್ಲೇ. ಇಡೀ ಜಗತ್ತಿಗೆ ರಫ್ತಾಗುತ್ತೆ ಮಧ್ಯಪ್ರಾಚ್ಯದಲ್ಲಿ ಇರುವಂತಹ ತೈಲ. ನಿತ್ಯ 31 ಮಿಲಿಯನ್ ಬ್ಯಾರೆಲ್ ತೈಲ ಉತ್ಪಾದನೆ ಆಗುತ್ತೆ ಇದೇ ಮಿಡ್ಲ್ ಈಸ್ಟ್ ಕಂಟ್ರೀಸ್ ಅಲ್ಲಿ. ಮಧ್ಯಪ್ರಾಚ್ಯದಿಂದ ಜಗತ್ತಿಗೆ ಬೇಕಾಗುವಂತಹ 32% ತೈಲ ಇಲ್ಲಿಂದಾನೇ ರಫ್ತಾಗುತ್ತೆ. ಮಧ್ಯಪ್ರಾಚ್ಯದ ತೈಲದ ಬೆಲೆ ಕಡಿಮೆ, ಗುಣಮಟ್ಟವೂ ಕೂಡ ಹೆಚ್ಚು. ಇದೇ ಕಾರಣಕ್ಕಾಗಿ ಜಗತ್ತು ಮಧ್ಯಪ್ರಾಚ್ಯವನ್ನೇ ಅವಲಂಬಿಸಿದೆ. 100 ಬ್ಯಾರೆಲ್ ರಫ್ತಾದ್ರೆ 38 ಬ್ಯಾರೆಲ್ ತೈಲ ಚೀನಾ ಹೋಗುತ್ತೆ. ಭಾರತಕ್ಕೆ 100 ಬ್ಯಾರೆಲ್ಗಳ ಪೈಕಿ 15ರಿಂದ 20 ಬ್ಯಾರೆಲ್ ತೈಲ ಬರುತ್ತೆ. 2025ಕ್ಕೂ ಮುನ್ನ 40% ತೈಲ ಮಧ್ಯಪ್ರಾಚ್ಯದಿಂದ ಭಾರತಕ್ಕೆ ಬರ್ತಾ ಇತ್ತು. ಯಾವಾಗ? 2025ಕ್ಕೂ ಮುನ್ನ. ಈಗ ಈ ವರ್ಷ, ಪ್ರಸಕ್ತ ವರ್ಷ 2026ರಲ್ಲಿ ರಷ್ಯಾದ ತೈಲಕ್ಕೆ ಹೆಚ್ಚು ಮಣೆ ಹಾಕಿದೆ ಭಾರತ. ಕಾರಣ, ಈ ಅಮೆರಿಕದವರು ಮಧ್ಯ ಬಂದ್ರಲ್ಲ, ಹಂಗ್ ಮಾಡೋಂಗಿಲ್ಲ, ಹಿಂಗ್ ಮಾಡೋಂಗಿಲ್ಲ, ಅಲ್ಲಿಂದ ಖರೀದಿ ಮಾಡೋಂಗಿಲ್ಲ, ಇಲ್ಲಿಂದ ಖರೀದಿ ಮಾಡೋಂಗಿಲ್ಲ. ರಷ್ಯಾಗೆ ಆಟೋಮೆಟಿಕ್ಲಿ ಹೆಚ್ಚು ಪ್ರಿಫರೆನ್ಸ್ ಅನ್ನ ಕೊಡುವಂತಹ ಸಂದರ್ಭ ಬಂತು. ಅದಕ್ಕೂ ಅಮೆರಿಕದವರು ಕೊಕ್ಕೆ ಹಾಕುವ ಪ್ರಯತ್ನ ಮಾಡಿದ್ರು, ರಷ್ಯಾದಿಂದ ನೀವು ಖರೀದಿ ಮಾಡೋಂಗಿಲ್ಲ ಅಂತ ಹೇಳಿ. ಭಾರತ ಯಾವುದಕ್ಕೂ ಜಗ್ಲಿಲ್ಲ, ಬಗ್ಲಿಲ್ಲ. ನಾವು ಎಲ್ಲಿಂದ ಖರೀದಿ ಮಾಡಬೇಕು ಅನ್ನೋದನ್ನ ನಾವು ಡಿಸೈಡ್ ಮಾಡ್ತೀವಿ, ನೀವು ಯಾವ ದೊಣ್ಣೆ ನಾಯಕರು ಅನ್ನೋ ಪ್ರಶ್ನೆಯನ್ನ ಮಾಡಿದಾಗ ಅಮೆರಿಕ ಸೈಲೆಂಟ್ ಆಯಿತು. ಇನ್ನ ಪಾಕಿಸ್ತಾನಕ್ಕೆ ಬೇಕಾಗುವಂತ 80% ತೈಲ ಇದೇ ಮಧ್ಯಪ್ರಾಚ್ಯದಿಂದ ಬರುತ್ತೆ. ಥಾಯ್ಲೆಂಡ್, ಸಿಂಗಪೂರ್, ಇಂಡೋನೇಷ್ಯಾದಿಂದ 25% ತೈಲ ಖರೀದಿ ಆಗುತ್ತೆ. ಆದರೆ ಮಧ್ಯಪ್ರಾಚ್ಯದಿಂದ ಅಮೆರಿಕ ಖರೀದಿ ಮಾಡೋದು 3% ತೈಲ ಮಾತ್ರ. ಉಳಿದ 97%, 97 to 99% ತೈಲವನ್ನ ಕೆನಡಾದಿಂದಾನೇ ಖರೀದಿ ಮಾಡುವಂಥದ್ದು ಅಮೆರಿಕ. ಹಿಂಗಾಗಿ ತೊಂದರೆನೇ ಇಲ್ಲ. ಇನ್ನು ನೆಕ್ಸ್ಟ್ ನೋಡಿ, ವಿಶ್ವದ ಹೆಚ್ಚು ಪ್ರಮಾಣದ ತೈಲ ಇರೋದು ಮಧ್ಯಪ್ರಾಚ್ಯದಲ್ಲೇ. ಇಡೀ ಜಗತ್ತಿಗೆ ರಫ್ತಾಗುತ್ತೆ ಮಧ್ಯಪ್ರಾಚ್ಯದಲ್ಲಿ ಇರುವಂತಹ ತೈಲ. ನಿತ್ಯ 31 ಮಿಲಿಯನ್ ಬ್ಯಾರೆಲ್ ತೈಲ ಉತ್ಪಾದನೆ ಆಗುತ್ತೆ ಇದೇ ಮಿಡ್ಲ್ ಈಸ್ಟ್ ಕಂಟ್ರೀಸ್ ಅಲ್ಲಿ. ಮಧ್ಯಪ್ರಾಚ್ಯದಿಂದ ಜಗತ್ತಿಗೆ ಬೇಕಾಗುವಂತಹ 32% ತೈಲ ಇಲ್ಲಿಂದಾನೇ ರಫ್ತಾಗುತ್ತೆ. ಮಧ್ಯಪ್ರಾಚ್ಯದ ತೈಲದ ಬೆಲೆ ಕಡಿಮೆ, ಗುಣಮಟ್ಟವೂ ಕೂಡ ಹೆಚ್ಚು. ಇದೇ ಕಾರಣಕ್ಕಾಗಿ ಜಗತ್ತು ಮಧ್ಯಪ್ರಾಚ್ಯವನ್ನೇ ಅವಲಂಬಿಸಿದೆ. 100 ಬ್ಯಾರೆಲ್ ರಫ್ತಾದ್ರೆ 38 ಬ್ಯಾರೆಲ್ ತೈಲ ಚೀನಾ ಹೋಗುತ್ತೆ. ಭಾರತಕ್ಕೆ 100 ಬ್ಯಾರೆಲ್ಗಳ ಪೈಕಿ 15ರಿಂದ 20 ಬ್ಯಾರೆಲ್ ತೈಲ ಬರುತ್ತೆ. 2025ಕ್ಕೂ ಮುನ್ನ 40% ತೈಲ ಮಧ್ಯಪ್ರಾಚ್ಯದಿಂದ ಭಾರತಕ್ಕೆ ಬರ್ತಾ ಇತ್ತು. ಯಾವಾಗ? 2025ಕ್ಕೂ ಮುನ್ನ. ಈಗ ಈ ವರ್ಷ, ಪ್ರಸಕ್ತ ವರ್ಷ 2026ರಲ್ಲಿ ರಷ್ಯಾದ ತೈಲಕ್ಕೆ ಹೆಚ್ಚು ಮಣೆ ಹಾಕಿದೆ ಭಾರತ. ಕಾರಣ, ಈ ಅಮೆರಿಕದವರು ಮಧ್ಯ ಬಂದ್ರಲ್ಲ, ಹಂಗ್ ಮಾಡೋಂಗಿಲ್ಲ, ಹಿಂಗ್ ಮಾಡೋಂಗಿಲ್ಲ, ಅಲ್ಲಿಂದ ಖರೀದಿ ಮಾಡೋಂಗಿಲ್ಲ, ಇಲ್ಲಿಂದ ಖರೀದಿ ಮಾಡೋಂಗಿಲ್ಲ. ರಷ್ಯಾಗೆ ಆಟೋಮೆಟಿಕ್ಲಿ ಹೆಚ್ಚು ಪ್ರಿಫರೆನ್ಸ್ ಅನ್ನ ಕೊಡುವಂತಹ ಸಂದರ್ಭ ಬಂತು. ಅದಕ್ಕೂ ಅಮೆರಿಕದವರು ಕೊಕ್ಕೆ ಹಾಕುವ ಪ್ರಯತ್ನ ಮಾಡಿದ್ರು, ರಷ್ಯಾದಿಂದ ನೀವು ಖರೀದಿ ಮಾಡೋಂಗಿಲ್ಲ ಅಂತ ಹೇಳಿ. ಭಾರತ ಯಾವುದಕ್ಕೂ ಜಗ್ಲಿಲ್ಲ, ಬಗ್ಲಿಲ್ಲ. ನಾವು ಎಲ್ಲಿಂದ ಖರೀದಿ ಮಾಡಬೇಕು ಅನ್ನೋದನ್ನ ನಾವು ಡಿಸೈಡ್ ಮಾಡ್ತೀವಿ, ನೀವು ಯಾವ ದೊಣ್ಣೆ ನಾಯಕರು ಅನ್ನೋ ಪ್ರಶ್ನೆಯನ್ನ ಮಾಡಿದಾಗ ಅಮೆರಿಕ ಸೈಲೆಂಟ್ ಆಯಿತು. ಇನ್ನ ಪಾಕಿಸ್ತಾನಕ್ಕೆ ಬೇಕಾಗುವಂತ 80% ತೈಲ ಇದೇ ಮಧ್ಯಪ್ರಾಚ್ಯದಿಂದ ಬರುತ್ತೆ. ಥಾಯ್ಲೆಂಡ್, ಸಿಂಗಪೂರ್, ಇಂಡೋನೇಷ್ಯಾದಿಂದ 25% ತೈಲ ಖರೀದಿ ಆಗುತ್ತೆ. ಆದರೆ ಮಧ್ಯಪ್ರಾಚ್ಯದಿಂದ ಅಮೆರಿಕ ಖರೀದಿ ಮಾಡೋದು 3% ತೈಲ ಮಾತ್ರ. ಉಳಿದ 97%, 97 to 99% ತೈಲವನ್ನ ಕೆನಡಾದಿಂದಾನೇ ಖರೀದಿ ಮಾಡುವಂಥದ್ದು ಅಮೆರಿಕ. ಹಿಂಗಾಗಿ ತೊಂದರೆನೇ ಇಲ್ಲ. ಇನ್ನು ನೆಕ್ಸ್ಟ್ ನೋಡಿ, ವಿಶ್ವದ ಹೆಚ್ಚು ಪ್ರಮಾಣದ ತೈಲ ಇರೋದು ಮಧ್ಯಪ್ರಾಚ್ಯದಲ್ಲೇ. ಇಡೀ ಜಗತ್ತಿಗೆ ರಫ್ತಾಗುತ್ತೆ ಮಧ್ಯಪ್ರಾಚ್ಯದಲ್ಲಿ ಇರುವಂತಹ ತೈಲ. ನಿತ್ಯ 31 ಮಿಲಿಯನ್ ಬ್ಯಾರೆಲ್ ತೈಲ ಉತ್ಪಾದನೆ ಆಗುತ್ತೆ ಇದೇ ಮಿಡ್ಲ್ ಈಸ್ಟ್ ಕಂಟ್ರೀಸ್ ಅಲ್ಲಿ. ಮಧ್ಯಪ್ರಾಚ್ಯದಿಂದ ಜಗತ್ತಿಗೆ ಬೇಕಾಗುವಂತಹ 32% ತೈಲ ಇಲ್ಲಿಂದಾನೇ ರಫ್ತಾಗುತ್ತೆ. ಮಧ್ಯಪ್ರಾಚ್ಯದ ತೈಲದ ಬೆಲೆ ಕಡಿಮೆ, ಗುಣಮಟ್ಟವೂ ಕೂಡ ಹೆಚ್ಚು.
ಇದೇ ಕಾರಣಕ್ಕಾಗಿ ಜಗತ್ತು ಮಧ್ಯಪ್ರಾಚ್ಯವನ್ನೇ ಅವಲಂಬಿಸಿದೆ. 100 ಬ್ಯಾರೆಲ್ ರಫ್ತಾದ್ರೆ 38 ಬ್ಯಾರೆಲ್ ತೈಲ ಚೀನಾ ಹೋಗುತ್ತೆ. ಭಾರತಕ್ಕೆ 100 ಬ್ಯಾರೆಲ್ಗಳ ಪೈಕಿ 15ರಿಂದ 20 ಬ್ಯಾರೆಲ್ ತೈಲ ಬರುತ್ತೆ. 2025ಕ್ಕೂ ಮುನ್ನ 40% ತೈಲ ಮಧ್ಯಪ್ರಾಚ್ಯದಿಂದ ಭಾರತಕ್ಕೆ ಬರ್ತಾ ಇತ್ತು. ಯಾವಾಗ? 2025ಕ್ಕೂ ಮುನ್ನ. ಈಗ ಈ ವರ್ಷ, ಪ್ರಸಕ್ತ ವರ್ಷ 2026ರಲ್ಲಿ ರಷ್ಯಾದ ತೈಲಕ್ಕೆ ಹೆಚ್ಚು ಮಣೆ ಹಾಕಿದೆ ಭಾರತ. ಕಾರಣ, ಈ ಅಮೆರಿಕದವರು ಮಧ್ಯ ಬಂದ್ರಲ್ಲ, ಹಂಗ್ ಮಾಡೋಂಗಿಲ್ಲ, ಹಿಂಗ್ ಮಾಡೋಂಗಿಲ್ಲ, ಅಲ್ಲಿಂದ ಖರೀದಿ ಮಾಡೋಂಗಿಲ್ಲ, ಇಲ್ಲಿಂದ ಖರೀದಿ ಮಾಡೋಂಗಿಲ್ಲ, ರಷ್ಯಾಗೆ ಆಟೋಮೆಟಿಕ್ಲಿ ಹೆಚ್ಚು ಪ್ರಿಫರೆನ್ಸ್ ಅನ್ನ ಕೊಡುವಂತಹ ಸಂದರ್ಭ ಬಂತು. ಅದಕ್ಕೂ ಅಮೆರಿಕದವರು ಕೊಕ್ಕೆ ಹಾಕುವ ಪ್ರಯತ್ನ ಮಾಡಿದ್ರು, ರಷ್ಯಾದಿಂದ ನೀವು ಖರೀದಿ ಮಾಡೋಂಗಿಲ್ಲ ಅಂತ ಹೇಳಿ. ಭಾರತ ಯಾವುದಕ್ಕೂ ಜಗ್ಲಿಲ್ಲ, ಬಗ್ಲಿಲ್ಲ. ನಾವು ಎಲ್ಲಿಂದ ಖರೀದಿ ಮಾಡಬೇಕು ಅನ್ನೋದನ್ನ ನಾವು ಡಿಸೈಡ್ ಮಾಡ್ತೀವಿ, ನೀವು ಯಾವ ದೊಣ್ಣೆ ನಾಯಕರು ಅನ್ನೋ ಪ್ರಶ್ನೆಯನ್ನ ಮಾಡಿದಾಗ ಅಮೆರಿಕ ಸೈಲೆಂಟ್ ಆಯಿತು. ಇನ್ನ ಪಾಕಿಸ್ತಾನಕ್ಕೆ ಬೇಕಾಗುವಂತ 80% ತೈಲ ಇದೇ ಮಧ್ಯಪ್ರಾಚ್ಯದಿಂದ ಬರುತ್ತೆ. ಥೈಲ್ಯಾಂಡ್, ಸಿಂಗಪೂರ್, ಇಂಡೋನೇಷ್ಯಾದಿಂದ 25% ತೈಲ ಖರೀದಿ ಆಗುತ್ತೆ. ಆದರೆ ಮಧ್ಯಪ್ರಾಚ್ಯದಿಂದ ಅಮೆರಿಕ ಖರೀದಿ ಮಾಡೋದು 3% ತೈಲ ಮಾತ್ರ. ಉಳಿದ 97%, 97 to 99% ತೈಲವನ್ನ ಕೆನಡಾದಿಂದಾನೇ ಖರೀದಿ ಮಾಡುವಂಥದ್ದು ಅಮೆರಿಕ. ಹಿಂಗಾಗಿ ತೊಂದರೆನೇ ಇಲ್ಲ. ಇನ್ನು ನೆಕ್ಸ್ಟ್ ನೋಡಿ, ವಿಶ್ವದ ಹೆಚ್ಚು ಪ್ರಮಾಣದ ತೈಲ ಇರೋದು ಮಧ್ಯಪ್ರಾಚ್ಯದಲ್ಲೇ. ಇಡೀ ಜಗತ್ತಿಗೆ ರಫ್ತಾಗುತ್ತೆ ಮಧ್ಯಪ್ರಾಚ್ಯದಲ್ಲಿ ಇರುವಂತಹ ತೈಲ. ನಿತ್ಯ 31 ಮಿಲಿಯನ್ ಬ್ಯಾರೆಲ್ ತೈಲ ಉತ್ಪಾದನೆ ಆಗುತ್ತೆ ಇದೇ ಮಿಡ್ಲ್ ಈಸ್ಟ್ ಕಂಟ್ರೀಸ್ ಅಲ್ಲಿ. ಮಧ್ಯಪ್ರಾಚ್ಯದಿಂದ ಜಗತ್ತಿಗೆ ಬೇಕಾಗುವಂತಹ 32% ತೈಲ ಇಲ್ಲಿಂದಾನೇ ರಫ್ತಾಗುತ್ತೆ. ಮಧ್ಯಪ್ರಾಚ್ಯದ ತೈಲದ ಬೆಲೆ ಕಡಿಮೆ, ಗುಣಮಟ್ಟವೂ ಕೂಡ ಹೆಚ್ಚು. ಇದೇ ಕಾರಣಕ್ಕಾಗಿ ಜಗತ್ತು ಮಧ್ಯಪ್ರಾಚ್ಯವನ್ನೇ ಅವಲಂಬಿಸಿದೆ. 100 ಬ್ಯಾರೆಲ್ ರಫ್ತಾದ್ರೆ 38 ಬ್ಯಾರೆಲ್ ತೈಲ ಚೀನಾ ಹೋಗುತ್ತೆ. ಭಾರತಕ್ಕೆ 100 ಬ್ಯಾರೆಲ್ಗಳ ಪೈಕಿ 15ರಿಂದ 20 ಬ್ಯಾರೆಲ್ ತೈಲ ಬರುತ್ತೆ. 2025ಕ್ಕೂ ಮುನ್ನ 40% ತೈಲ ಮಧ್ಯಪ್ರಾಚ್ಯದಿಂದ ಭಾರತಕ್ಕೆ ಬರ್ತಾ ಇತ್ತು. ಯಾವಾಗ? 2025ಕ್ಕೂ ಮುನ್ನ. ಈಗ ಈ ವರ್ಷ, ಪ್ರಸಕ್ತ ವರ್ಷ 2026ರಲ್ಲಿ ರಷ್ಯಾದ ತೈಲಕ್ಕೆ ಹೆಚ್ಚು ಮಣೆ ಹಾಕಿದೆ ಭಾರತ. ಕಾರಣ, ಈ ಅಮೆರಿಕದವರು ಮಧ್ಯ ಬಂದ್ರಲ್ಲ, ಹಂಗ್ ಮಾಡೋಂಗಿಲ್ಲ, ಹಿಂಗ್ ಮಾಡೋಂಗಿಲ್ಲ, ಅಲ್ಲಿಂದ ಖರೀದಿ ಮಾಡೋಂಗಿಲ್ಲ, ಇಲ್ಲಿಂದ ಖರೀದಿ ಮಾಡೋಂಗಿಲ್ಲ, ರಷ್ಯಾಗೆ ಆಟೋಮೆಟಿಕ್ಲಿ ಹೆಚ್ಚು ಪ್ರಿಫರೆನ್ಸ್ ಅನ್ನ ಕೊಡುವಂತಹ ಸಂದರ್ಭ ಬಂತು. ಅದಕ್ಕೂ ಅಮೆರಿಕದವರು ಕೊಕ್ಕೆ ಹಾಕುವ ಪ್ರಯತ್ನ ಮಾಡಿದ್ರು, ರಷ್ಯಾದಿಂದ ನೀವು ಖರೀದಿ ಮಾಡೋಂಗಿಲ್ಲ ಅಂತ ಹೇಳಿ. ಭಾರತ ಯಾವುದಕ್ಕೂ ಜಗ್ಲಿಲ್ಲ, ಬಗ್ಲಿಲ್ಲ. ನಾವು ಎಲ್ಲಿಂದ ಖರೀದಿ ಮಾಡಬೇಕು ಅನ್ನೋದನ್ನ ನಾವು ಡಿಸೈಡ್ ಮಾಡ್ತೀವಿ, ನೀವು ಯಾವ ದೊಣ್ಣೆ ನಾಯಕರು ಅನ್ನೋ ಪ್ರಶ್ನೆಯನ್ನ ಮಾಡಿದಾಗ ಅಮೆರಿಕ ಸೈಲೆಂಟ್ ಆಯಿತು. ಇನ್ನ ಪಾಕಿಸ್ತಾನಕ್ಕೆ ಬೇಕಾಗುವಂತ 80% ತೈಲ ಇದೇ ಮಧ್ಯಪ್ರಾಚ್ಯದಿಂದ ಬರುತ್ತೆ. ಥೈಲ್ಯಾಂಡ್, ಸಿಂಗಪೂರ್, ಇಂಡೋನೇಷ್ಯಾದಿಂದ 25% ತೈಲ ಖರೀದಿ ಆಗುತ್ತೆ. ಆದರೆ ಮಧ್ಯಪ್ರಾಚ್ಯದಿಂದ ಅಮೆರಿಕ ಖರೀದಿ ಮಾಡೋದು 3% ತೈಲ ಮಾತ್ರ. ಉಳಿದ 97%, 97 to 99% ತೈಲವನ್ನ ಕೆನಡಾದಿಂದಾನೇ ಖರೀದಿ ಮಾಡುವಂಥದ್ದು ಅಮೆರಿಕ. ಹಿಂಗಾಗಿ ತೊಂದರೆನೇ ಇಲ್ಲ. ಇನ್ನು ನೆಕ್ಸ್ಟ್